ಮಂಜುನಾಥಾಯ ನಮೋ ನಮಃ. ನೀವು ವೆಜಿಟೇರಿಯನ್ನಾ? ಹಾಗಾದರೆ ವೆಜ್ ತಿನ್ನೋರಿಗೂ ಸಹ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆ ಚಾನ್ಸ್ 100ಕ್ಕೆ 100 ಸತ್ಯ. ಹೆಂಗಂದರೆ ಈಗ ಬರೀ ಸೊಪ್ಪು ಸೆದೆನೆ ನಾವು ತಿನ್ನಲ್ವಲ್ಲ. ನಾವೇನು ಮಾಡ್ತೀವಿ, ಬಾಯಿ ರುಚಿಗೋಸ್ಕರ ನಾವು ಗೋಬಿ ಮಂಚೂರಿ, ಬೋಂಡ, ಹಪ್ಪಳ, ಆಮೇಲೆ ಮಸಾಲ ಪೂರಿ, ಪಾನಿಪೂರಿಯಲ್ಲಿ ಉಪ್ಪು ನೀರು ಹಾಕಿ ಕೊಡ್ತಾರೆ, ಉಪ್ಪು ಸಕ್ಕರೆ ಬೆರೆಸಿ. ಆ ಪಾನಿಪೂರಿ, ಹಣ್ಣು ಹಂಪಲು, ಅಕ್ಕ ಪಕ್ಕದ ಮನೆಯವ್ರ ಹತ್ರ ಯಾರ್ದಾದ್ರೂ ಮದುವೆ ಆದರೆ ಆ ಮದುವೆಗಳಿಗೆ ಹೋಗಿ 2,000 3,000 ಕ್ಯಾಲೋರಿಯಷ್ಟು ನಾವು ರುಚಿಕಟ್ಟಾಗಿದೆ ಅಂತ ಹೊಟ್ಟೆ ಬಿರಿಯುವಷ್ಟು ತಿಂದ್ಬಿಡ್ತೀವಿ ಆಸೆಗೋಸ್ಕರ. ಅದು ನಮಗೆ ನಿರಾಶೆ ಆಗುತ್ತೆ ಅಂತ ನಾವು ಯಾವತ್ತೂ ತಿಳಿಯಲ್ಲ. ತಿಂದು ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀವಿ. ಆವಾಗ ನಮ್ಮ ಮುಷ್ಟಿಯಷ್ಟಿರೋ ಹೃದಯ ಎಷ್ಟು ಒತ್ತಡವನ್ನು ಹೇರುತ್ತೆ ನೋಡಿ. ನಿಮ್ಮ ತಲೆ ಮೇಲೆ ಒಂದು 50 kg ಭಾರ ಹಾಕಿದರೆ ತಡ್ಕೊತೀರಾ? ಕತ್ತಿನ ಮೇಲೆ ತಲೆ ಮೇಲೆ ಹಾಕಿದ ಭಾರನ ಕೆಳಗಡೆ ಬೀಳಿಸ್ಬಿಡ್ತೀರಾ? ಅದೇ ರೀತಿ ಕೂಡ ನಮ್ಮ ಹಾರ್ಟಿಗೆ ನಾವು ಹೆಚ್ಚು ಒತ್ತಡ ಹೇರಿದರೆ ನಿಮಗೆ ಹೃದಯಾಘಾತ ಕನ್ಫರ್ಮ್ ಅಂತ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನಾವು ಈಗ ಆಹಾರ, ಆ ಪದಾರ್ಥಗಳಲ್ಲಿ ಬರೀ ಸೊಪ್ಪು ಬೇಯಿಸಲ್ಲ, ನಾವು ಅದಕ್ಕೆ ಎಣ್ಣೆ ಸುರಿತೀವಿ, ತೆಂಗಿನಕಾಯಿ ಹಾಕ್ತೀವಿ, ಆಮೇಲೆ ನೆಂಚ್ಕೊಳಕ್ಕೆ ಏನು ಇಲ್ವೇನೆ ಅಂತ ಗದರ್ಸ್ತೀರಾ ಹೆಂಗಸರುಗಳಿಗೆ. ಏನು ನೆಂಚ್ಕೊಳಕ್ಕೆ ಮಾಡಿವಂತ ಇನ್ನೆಷ್ಟು ನೆಂಚ್ಕೊತೀರಾ? ಆಮೇಲೆ ಪಕ್ಕದ ಮನೇಲಿ ಗೃಹ ಪ್ರವೇಶ ಆದರೂ ಹೋಗ್ತೀವಿ, ಯಾರ್ದಾದ್ರೂ ಫ್ರೆಂಡ್ಸ್ ಬರ್ತ್ಡೇ ಆದರೂ ಹೋಗ್ತೀವಿ, ಆಮೇಲಿಂದ ಯಾವ್ದಾದ್ರೂ ಮದುವೆಗಳಿಗೆ ಹೋಗ್ತೀವಿ. ಇಂಥ ಮದುವೆ, ಇಂಥ ಗೃಹ ಪ್ರವೇಶ, ಇಂಥ ಬರ್ತ್ಡೇ ಡೇಟ್ ಗುರ್ತು ಹಾಕೊಂಡು ಮನೆ ಪೂರ್ತಿ ಹೋಗ್ತೀವಿ. ಅಲ್ಲೆಲ್ಲ ಚೆನ್ನಾಗಿ ತಿಂದು ನಮ್ಮ ಆರೋಗ್ಯದ ಬಗ್ಗೆ ನಾವು ತಿಳ್ಕೊಳ್ಳಲ್ಲ. ಅಲ್ಲಿ ಎಲೆ ಮೇಲಿರೋದೆಲ್ಲ ಖಾಲಿ ಮಾಡಿ ಇನ್ನೂ ಬೇಕಾದರೆ ನಾವು ಇನ್ನೂ ಹಾಕ್ಸ್ಕೊತೀವಿ. ಈ ಒಂದು ಮುಷ್ಟಿಯಷ್ಟು ಹೃದಯಕ್ಕೆ ನಾವು ನಡೆದಿದ್ರೆ ನಾವು ಆ ಹೃದಯನ ಭಾರ ತಡ್ಕೊಳಕ್ಕಾಗ್ದೇನೆ ಬ್ಲಾಕೇಜ್ ಆಗಿ ಅದು ಸತ್ಯವಾಗೂ ಆಗೇ ಆಗುತ್ತೆ. ನೀವು ಪಾರ್ಟಿಗಳಿಗೆ, ಮದುವೆಗಳಿಗೆ ಎಲ್ಲ ಹೋಗೋದನ್ನು ಸ್ವಲ್ಪ ಕಡಿಮೆ ಮಾಡಿ ನೀವು ನಿಮ್ಮ ಆರೋಗ್ಯವಂತ ಹೃದಯವನ್ನು ನಡೆದಾಡಿಕೊಂಡು ವಾಕ್ ಮಾಡಿ, ಕೆಲಸ ಮಾಡಿ, ಆ ಹೃದಯವನ್ನು ಜೋಪಾನವಾಗಿ ಕಾಪಾಡಿಕೊಂಡು ಆರೋಗ್ಯವಂತ ಹೃದಯನಾಗಿ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ.